ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ರಸಗುಲ್ಲ ಮಾಡ್ತಾ ಇದೀವಿ. ಇದಕ್ಕೆ ನೋಡಿ ಹಾಲು ನಾನು ಟೀಗೆ ಅಂತ ಇಟ್ಕೊಂಡಿದ್ದೆ, ಅದೇ ನೋಡಿ ಇದು ಒಡೆದೋಗಿದೆ. ಅದಕ್ಕೆ ಇದನ್ನ ವೇಸ್ಟ್ ಮಾಡ್ದಂಗೆ ಇದನ್ನೇ ರಸಗುಲ್ಲ ಮಾಡೋಣ. ನೀವು ಹಂಗುನು ಇದು ಹಾಲು ಒಡೆದೋಗ್ದಿರ ಮಾಡ್ಬೇಕು ಅಂದ್ರೆ ಚೆನ್ನಾಗಿರೋ ಹಾಲೇ ತಗೊಂಡು ಅದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಈ ತರ ಒಡೆದೋಗುತ್ತೆ. ಅವಾಗ ಇದನ್ನ ನೀವು ಪನ್ನೀರ್ ಮಾಡ್ಕೋಬಹುದು. ನೋಡಿ ಈ ತರ ಚೆನ್ನಾಗಿ ಕುದಿಸಿ ಈ ತರ ಪನ್ನೀರ್ ಆಗಿದೆ. ಇವಾಗ ಇದಕ್ಕೆ ಒಂದ್ ಅರ್ಧ ಕಪ್ ಸಕ್ಕರೆ, ಒಂದ್ 4 ಏಲಕ್ಕಿ ಕೈ ಮಾಡ್ಕೊಂಡು ನಾವು ರಸಗುಲ್ಲ ಮಾಡ್ಕೊಳ್ಳೋಣ. ಈಗ ನೋಡಿ ಇದು ಹಾಲು ಒಡ್ಡೋಗ ತಕ್ಷಣ ಹಂಗೆ ತಗೊಂಡಿಲ್ಲ, ನಾನು ಒಂದ್ 10-15 ನಿಮಿಷ ಚೆನ್ನಾಗಿ ಕುದಿಸಿದೀನಿ. ನೋಡಿ ಈ ತರ ಚೆನ್ನಾಗಿ ಪನ್ನೀರ್ ಆಗಿದೆ. ಇವಾಗ ಇದ್ರ ಮೇಲೆ ಒಂದ್ ಕಾಟನ್ ಬಟ್ಟೆ ತಗೊಂಡು ಇವಾಗ ಇದ್ರೊಳಗಡೆ ಹಿಂಗ ಹಾಕೊಳ್ಳೋಣ. ಇದನ್ನು ಕಾಟನ್ ಬಟ್ಟೆ ಒಳಗಡೆ ಆದ್ರೆ ನೀಟಾಗಿ ಬರುತ್ತೆ. ನೋಡಿ ಹಾಲು ಒಡ್ದೋದ್ಮೇಲೆ ಈ ತರ ಆಚೆ ಎಸೆಯೋದ್ರಿಂದ ನಮ್ಗೆ ಏನು ಯೂಸ್ ಇಲ್ಲ. ಈ ತರ ಮಾಡ್ಕೋಬಹುದು ಸ್ವೀಟ್ ಎಲ್ಲಾನು. ಈಗ ನೋಡಿ ಚೆನ್ನಾಗಿ ಸೋದಿದೆ. ಇವಾಗ ಇದನ್ನ ಚೆನ್ನಾಗಿ ಇಟ್ಕೊಂಡು ಈ ತರ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ ಈ ತರ ನೀರೆಲ್ಲ ಚೆನ್ನಾಗಿ ಸೋಸ್ಕೋಬೇಕು. ನೋಡಿ ಚೆನ್ನಾಗಿ ನೀರೆಲ್ಲನೂ ಸೋಸ್ಕೊಂಡಿದೀವಿ. ಈಗ ನೋಡಿ ಒಂದ್ ಪ್ಲೇಟ್ ತಗೊಂಡು ಪನ್ನೀರ್ ಇದೆಯಲ್ಲ, ಪನ್ನೀರನ್ನ ಒಂದ್ ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ ಒಂದ್ ಸ್ವಲ್ಪನೂ ಅಂಟ್ಕೊಂಡಿಲ್ಲ. ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ನಾದ್ಕೋಬೇಕು, ಉಂಡೆಗೆ ಬರೋ ತರ ಸ್ಮೂತ್ ಆಗಿ. ನೋಡಿ ಕೈಗೆ ಒಂದ್ ಸ್ವಲ್ಪನೂ ಅಂಟ್ತಾ ಇಲ್ಲ. ಈ ತರ ಚೆನ್ನಾಗಿ ಸ್ಮೂತ್ ಆಗಿ ಬರೋ ತನಕ ಚೆನ್ನಾಗಿ ನಾದ್ಕೊಳ್ಳಿ. ಈ ತರ ನಾದಿಸ್ಕೊಂಡಿಲ್ಲ ಅಂದ್ರೆ ಸರಿಯಾಗಿ ಉಂಡೆಗೆ ಬರಲ್ಲ. ಅದಕ್ಕೇನೆ ಈ ತರ ಚೆನ್ನಾಗಿ ನಾದಿಸ್ಕೋಬೇಕು. ಅಂದ್ರೆ ಉಂಡೆ ಕಟ್ಟುವಾಗ ಒಡೆದೋಗ್ಬಿಡುತ್ತೆ. ಅದಕ್ಕೆ ಈ ತರ ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ವಿ. ಈಗ ಇದನ್ನ ಚೆನ್ನಾಗಿ ಉಂಡೆ ಕಟ್ಕೊಳ್ಳೋಣ. ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಈ ತರ ಚೆನ್ನಾಗಿ ಮಿದ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದೀವಿ. ಈಗ ಸಕ್ಕರೆ ಪಾಕ ತಕೊಳ್ಳೋಣ. ಈಗ ನೋಡಿ ಸ್ಟವ್ ಹಚ್ಕೊಂಡು ಒಂದ್ ಪಾನ್ ಇಟ್ಕೊಳ್ಳೋಣ. ಅರ್ಧ ಕಪ್ ಸಕ್ಕರೆಗೆ 1 ಗ್ಲಾಸ್ ನೀರ್ ಹಾಕೊಂತ ಇದ್ದೀನಿ. ಇದು ಸಕ್ಕರೆ ಚೆನ್ನಾಗಿ ಕರಗೋ ತನಕ ಸ್ವಲ್ಪ ತಿರುಗಿಸ್ಕೊಡ್ತಾ ಇರೋಣ. ಪಾಕ ಏನ್ ಬರೋದು ಬೇಡ. ಇದು ಒಂದ್ ಸ್ವಲ್ಪ ಎಲ್ಲ ಕರಗ್ಲಿ, ತರ ತಿರ್ಗಿಸ್ಕೊಟ್ಕೊಳ್ಳೋಣ. ಇನ್ನೇ ಏಲಕ್ಕಿ ಇಟ್ಕೊಂಡಿದೀನಿ. ಇದನ್ನ ಏಲಕ್ಕಿ ಇನ್ನೊಂದ್ ಸ್ವಲ್ಪ ಹಾಕೊಂಡು ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಸೈಡ್ ಎತ್ತಿಟ್ಕೊಳ್ಳೋಣ. ಇದು ರಸಗುಲ್ಲ ಉಂಡೆ ಮಾಡಿ ಇಟ್ಕೊಂಡಿದೀವಲ್ಲ, ಇದನ್ನ ಇದ್ರ ಒಳಗಡೆ ಹಾಕೊಂಡು ನೆನೆಯಕ್ ಬಿಡೋಣ. ಒಂದು 10 ನಿಮಿಷ ಪಾಕದೊಳಗಡೆ ನೆನೆಯಕ್ ಬಿಡೋಣ. ಆಮೇಲೆ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಸಕ್ಕರೆ ಪಾಕದೊಳಗಡೆ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ರಸಗುಲ್ಲ ರೆಡಿ ಆಗಿದೆ.